ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ತುಂಬಾ ದಿನಗಳಾದ್ಮೇಲೆ ಈ ವ್ಲಾಗ್ ಮಾಡ್ತಿದ್ದೀನಿ. ಈ ವ್ಲಾಗ್ ಮಾಡೋದಕ್ಕೆ ಮೇನ್ ಕಾರಣ ನಮ್ಮ ಬ್ಯಾಂಗ್ಳೂರ್ ಕ್ಲೈಮೇಟು. ಆಲ್ಮೋಸ್ಟ್ ನಾನಿರೋ ಪ್ಲೇಸಲ್ಲಂತೂ ಈಗ ಟೆಂಪರೇಚರ್ 12 ಡಿಗ್ರಿ ಇದೆ. ಅಷ್ಟು ಥಂಡಿ ಇದೆ. ಸೊ ಡೈಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕನ್ಸುತ್ತೆ, ಎಕ್ಸ್ಪೆಷಲಿ ಕಂಪ್ನಿಯಿಂದ ಬರ್ತಾ ಹೊಟ್ಟೆ ಹಸಿತಿರೋದಕ್ಕೂ ಅದಕ್ಕೂ ಚಳಿಗೂ ಫುಲ್ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕಂತ ಟೆಂಪ್ಟ್ ಆಗ್ತಾ ಇರುತ್ತೆ. ಸೊ ಡೈಲಿ ಒಂದೊಂದು ಮಾಡ್ತಾನೆ ಇದ್ದೆ ಸ್ಪೆಷಲ್ಲು. ನಾ ಅನ್ಕೊಂಡೆ ಇವತ್ತು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ತುಂಬಾನೇ ಬೇಗ ಕ್ವಿಕ್ ಆಗುವಂತಹ ರೆಸಿಪಿ. ಆಲ್ಮೋಸ್ಟ್ ನೀವು ನನ್ನ ತಮ್ಮನೇಲಲ್ಲಿ ನೋಡಿರ್ತೀರಾ ಏನ್ ಕುಕ್ ಮಾಡ್ತಿದ್ದೀನಿ ಅಂತ. ನಾನು ಇವತ್ತು ಮಾಡ್ತಾ ಇರೋದು ಪಿಜ್ಜಾ. ಬಂದು ವೆರಿ ಈಸಿ, ಒಂದು 10 ಮಿನಿಟ್ಸ್ ಅಲ್ಲಿ ಆಗುತ್ತಷ್ಟೇ, 10-15 ಮಿನಿಟ್ಸ್ ಅಲ್ಲಿ. ಸೊ ಹೇಗ್ ಮಾಡ್ತೀನಿ ಏನು ಅಂತ ನೋಡ್ಕೊಂಬನ್ನಿ. ಹೀಗೆ ನಾನು ಚಪಾತಿ ಹಿಟ್ಟು ಆಲ್ರೆಡಿ ಇತ್ತು ಮನೆಯಲ್ಲೇ, ಸೊ ಅದನ್ನೇ ತೊಗೊಂಡು ಒಂದು ಸ್ವಲ್ಪ ಮೀಡಿಯಮ್ ಸೈಜಾಗಿ ತೊಗೋಬೇಕು. ಅದೇ ಹಿಟ್ಟನ್ನು ನಾರ್ಮಲ್ ನಾವು ಚಪಾತಿ ಹೇಗೆ ಲಟ್ಟಿಸ್ಕೋತೀವೋ ಅದೇ ಥರ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಸೊ ನಾನು ನಾರ್ಮಲ್ ಇದೇ ಥರ ಮಾಡೋದು, ಹಾಗೆ ಪ್ರೆಸ್ ಮಾಡಿಕೊಂಡೆ. ಇಲ್ಲಿ ನಾನು ಯಾವುದೇ ಆಯಿಲ್ ಯೂಸ್ ಮಾಡಿಲ್ಲ. ಈಗ ಡೈರೆಕ್ಟ್ ಒಂದು ರೌಂಡ್ ಪ್ರೆಸ್ ಆದಮೇಲೆ ಅದಕ್ಕೆ ಬಂದು ಚೀಸ್ ಸ್ಲೈಸ್ನ ಇಟ್ಟು ಈ ಥರ ಸುತ್ತ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಫೋಲ್ಡ್ ಆದಮೇಲೆ ನನಗೆ ಅದು ಬಾಕ್ಸ್ ಶೇಪೇ ಬೇಕಂದರೆ ನಾವು ಅದನ್ನು ಹಾಗೆ ಹೊತ್ಬೋದು. ಬಟ್ ಅದನ್ನು ಲೈಕ್ ಉಂಡೆ ಮಾಡಿಕೊಂಡು ರೌಂಡ್ ಮಾಡಿಕೊಂಡೆ, ಯಾಕೆಂದರೆ ನನಗೆ ಪಿಜ್ಜಾ ಥರ ರೌಂಡೇ ಬೇಕಿತ್ತು. ಸೊ ನಾನು ಫೈನಲಾಗಿ ಸ್ವಲ್ಪ ತಿಕ್ಕಾಗಿ ಇದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡೆ, ಅಂದರೆ ಲಟ್ಟಿಸ್ಕೊಂಡೆ. ಆಲ್ಮೋಸ್ಟ್ ನೋಡಿ ಇಷ್ಟು ತಿಕ್ಕಾಗಿದೆ. ಸ್ವಲ್ಪ ತಿಕ್ಕಾಗಿರಬೇಕು, ಚಪಾತಿಯಷ್ಟು ತಿನ್ನಿರಬಾರ್ದು. ಪಿಜ್ಜಾ ಮಾಡಲಿಕ್ಕೆ ಬೇಕಾಗಿರುವಂತಹ ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಕಾರ್ನು, ಟೊಮೆಟೊ ಇಷ್ಟು ನಾನು ರೆಡಿ ಮಾಡ್ಕೊಂಡಿರೋದು. ನಮ್ಮ ಮನೆಯಲ್ಲಿ ಇಷ್ಟಿತ್ತು, ಸೊ ಅದನ್ನು ಮಾತ್ರ ತೊಗೊಂಡಿದ್ದೆ. ನಿಮಗೆ ಬೇಕಿದ್ರೆ ಪನ್ನೀರು, ಮಶ್ರೂಮು ಕೂಡ ಆ್ಯಡ್ ಆನ್ ಮಾಡ್ಕೊಬೋದು ಇದಕ್ಕೆ. ನಾನು ಅದ್ರ ಜೊತೆಗೆ ಸ್ವಲ್ಪ ಇದು ಮೊಮೋಸ್ದು ಚಟ್ನಿ ಬರುತ್ತಲ್ಲ ಅದು, ಮತ್ತು ಚಿಲ್ಲಿ ಫ್ಲೇಕ್ಸು ಸೀಸನಲ್ಸ್ನ ತೊಗೊಂಡಿದ್ದೀನಿ. ನಾನು ಇದು ಪಿಜ್ಜಾ ಬಂದು ಎಲ್ಲರಿಗೂ ಈಸಿ ಆಗೋ ಥರ ಮನೆಯಲ್ಲೇ ಮಾಡುವಂತಹ ಪಿಜ್ಜಾ ಮಾಡ್ತಿರೋದ್ರಿಂದ ಯಾವುದೇ ಥರ ಹವನ್ ಆಗಿರ್ಬೋದು ಮತ್ತು ಏರ್ ಫ್ರೈಯರ್ ಏನು ಯೂಸ್ ಮಾಡ್ತಿಲ್ಲ. ಒಂದು ಪ್ಯಾನ್ ತೊಗೊಂಡು ಪ್ಯಾನನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ನಾವು ಬಟರ್ ಹಾಕ್ಕೋಬೇಕು. ನನಗೆ ಮನೆಯಲ್ಲಿ ಬಟರ್ ಇಲ್ಲದೇ ಇದ್ದಿದ್ದ ಕಾರಣಕ್ಕೆ ಸೊ ಗೀ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಟರ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಗಾರ್ಲಿಕ್ ಬಟರ್ ಯೂಸ್ ಮಾಡಿದ್ರೆ ಸೂಪರಾಗಿರುತ್ತೆ. ನಾನು ಇದನ್ನು ಕಂಪ್ಲೀಟ್ ಸ್ಲಿಮ್ಮಲ್ಲಿ ಇಟ್ಕೊಂಡೆ ಬೇಕ್ ಮಾಡ್ತಾ ಇರೋದು. ನೋಡ್ಬೋದು ನಾನು ಯಾವ ಥರ ಬೇಯಿಸ್ಕೊತಿದ್ದೀನಿ ಅಂತ. ಜೊತೆಗೆ ನಾನು ಅದನ್ನು ಸಣ್ಣ ಸಣ್ಣದಾಗಿ ಹೋಲ್ಡ್ ಮಾಡ್ಕೊತಿದ್ದೀನಿ, ಯಾಕೆಂದರೆ ನಾನು ಚೀಸ್ ಹಾಕಿರೋದ್ರಿಂದ ಅದು ತುಂಬ ಚೆನ್ನಾಗಿ ಬೇಯಬೇಕು ಅಂತ ರೀಸನ್ನಿಂದ. ಅದ್ರ ಮೇಲೆ ಇವಾಗ ಫಸ್ಟು ನಾನು ಬೇಸ್ಗೆ ಅಂತ ಹೇಳಿ ಚಟ್ನಿ, ಮೊಮೋಸ್ ಚಟ್ನಿ ತೋರಿಸ್ದೆ ಅಲ್ಲ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಅದನ್ನು ಹಾಕೋತಿದ್ದೀನಿ. ಅದು ತುಂಬ ಖಾರ ಇರುತ್ತೆ, ನಿಮ್ಗೆ ಹೇಗೆ ಬೇಕು ಆ ಥರ ಅಪ್ಲೈ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಖಾರ ತಿಂತೀವಿ, ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಂಡೆ. ಅದ್ರ ಮೇಲೆ ಚೀಸ್ನ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟು ನಾನು ಏನು ಟೊಮೆಟೊ ಸ್ಲೈಸಸ್ ಇಟ್ಕೊಂಡಿದ್ದೆ ಅದು ಅರೇಂಜ್ ಮಾಡ್ಕೊಂಬರ್ತಿದ್ದೀನಿ. ಅದ್ರ ಜೊತೆಗೆ ಆನಿಯನ್, ಕ್ಯಾಪ್ಸಿಕಮ್, ಕಾರ್ನ್ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಪನ್ನೀರು ಮತ್ತು ಮಶ್ರೂಮ್ ಯೂಸ್ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಅದು ಇದೇ ಥರನೇ ಯೂಸ್ ಮಾಡೋದು. ಸೊ ಎಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ನಾನು ಎಗೈನ್ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಇಷ್ಟ ನಮಗೆ ಇಷ್ಟ ಆಗೋದು, ಸೊ ಹಾಗಾಗಿ ನಾನು ಇಷ್ಟು ಚೀಸ್ನ ಹಾಕ್ತಿದ್ದೀನಿ. ಇನ್ನೂ ಹಾಕ್ತಾರೆ, ತುಂಬಿಟ್ಟಿರ್ತಾರೆ. ಸೊ ಎಲ್ಲ ಒಂದು ಸೆಟ್ ಇದು ಆದಮೇಲೆ ನಾವು ಇದನ್ನು ಕ್ಲೋಸ್ ಮಾಡಿ ಒಂದು 3-4 ಮಿನಿಟ್ಸ್ ಆದಮೇಲೆ ನಮ್ಮದು ಪಿಜ್ಜಾ ರೆಡಿ ಇರುತ್ತೆ. ನಾನು ಇನ್ನೊಂದು ಟೈಪ್ ತೋರಿಸ್ತಾ ಇದ್ದೀನಿ. ಇದೂ ಅಷ್ಟೇ ಸೇಮ್ ಅದು ಹೇಗೆ ನಾನು ಮೇಲೆ ಹಾಗೆ ರೋಸ್ಟ್ ಮಾಡಿಕೊಂಡೆ, ಸೊ ಬೇಸ್ನ ಅದೇ ಥರ ಇದನ್ನು ರೋಸ್ಟ್ ಮಾಡಿ. ಬಟ್ ಇಲ್ಲಿ ಏನಂದರೆ ನಾನು
ಲಾಸ್ಟ್ ಇದರಲ್ಲಿ ತವದ ಮೇಲೆ ಇದ್ದಂಗೆ ಎಲ್ಲ ಸ್ಪ್ರೆಡ್ ಮಾಡಿದೆ. ಬಟ್ ನಮಗೆ ಕ್ವಿಕ್ಕಾಗಿ ಆಗಬೇಕು, ಮನೆಯಲ್ಲಿ ಇಬ್ರಿಗೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದರೆ ಆಬ್ವಿಯಸ್ಲಿ ಈ ಥರ ಒಂದೊಂದ್ರ ಮೇಲೆ ಮಾಡ್ಕೊಂಡು ತೊಗೊಂಡ್ರೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇದು ಕ್ವಿಕ್. ಈ ಥರ ಬೇಯಿಸ್ಕೊಂಡಿದ್ದ ತಕ್ಷಣ ಅದನ್ನು ಎತ್ತಿ ಸಪ್ರೇಟ್ ಇಟ್ಕೊಂಡು ನಾನು ಏನು ಪ್ಯಾನ್ ಮೇಲೆ ಇಟ್ಕೊಂಡು ಮಾಡಿದ್ನೋ ಅದನ್ನು ನೀವು ಹೊರಗಡೆನೇ ಎಲ್ಲ ರೆಡಿ ಮಾಡಿಕೊಂಡು ಡೈರೆಕ್ಟ್ ಪ್ಯಾನ್ ಮೇಲಿಟ್ಟು ಈ ಥರ ಒಂದು 5 ಮಿನಿಟ್ಸ್ ಬೇಕ್ ಮಾಡೋಕ್ಕೆ ಬಿಟ್ಟು ತೊಗೊಂಡು ಕಟ್ ಮಾಡಿ ತಿನ್ಬೋದು. ನನ್ನ ಪಿಜ್ಜಾ ರೆಡಿ ಆದಮೇಲೆ ಇದಕ್ಕೆ ಮೇಲೆ ಚಿಲ್ಲಿ ಫ್ಲೇಕ್ಸ್, ಸೀಸನ್ಸು ಎಲ್ಲನೂ ಹಾಕಿ ಅದನ್ನು ಕಟ್ ಮಾಡಿಕೊಂಡೆ. ಸೊ ಬಿಸಿ ಇದ್ದದ್ರಿಂದ ನನಗೆ ತುಂಬ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ, ಅಷ್ಟು ಬಿಸಿ ಇತ್ತು. ಇವನ್ ನನಗೆ ವೆಯ್ಟ್ ಮಾಡೋಕ್ಕೂ ಪೇಷನ್ಸ್ ಇರಲಿಲ್ಲ, ತಿನ್ನಬೇಕಂತ ತುಂಬ ಹರಿಯಲ್ಲಿದ್ದೆ. ಎಷ್ಟು ಈಸಿ ಇದೆ ಅಲ್ಲ ಮಾಡೋದು, ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ಮಸ್ಟ್ ಟ್ರೈ. ನಿಜವಾಗ್ಲೂ ಹೇಳ್ತೀನಿ, ಡಾಮಿನೋಸ್, ಪಿಜ್ಜಾ ಹಟ್ ಎಲ್ಲದಕ್ಕಿಂತನೂ ಫಾರ್ ಬೆಟರ್ ಆಗಿತ್ತು. ಮತ್ತೆ ಮೈದಾ ಹಿಟ್ಟಲ್ಲೇ ಅವರು ತುಂಬಾನೇ ತಿಕ್ಕಿರುತ್ತೆ ಬೇಸು. ಸೊ ಇದು ತುಂಬಾನೇ ತಿನ್ನಾಗಿ ತುಂಬಾನೇ ಚೆನ್ನಾಗಿತ್ತು. ನೋ ಮೈದಾ ಅಂತಾನೆ ಹೇಳ್ಬೋದು. ತುಂಬಾ ಜನ ಮೈದಾ ಹಿಟ್ಟು ಹಾಕಿ ಮಾಡಿದ್ದಾರೆ ಅಂದ್ರೆ ತಿನ್ನಲ್ಲ. ಸೊ ಅವರಿಗಂತೂ ಇದು ತುಂಬಾನೇ ಇಷ್ಟ ಆಗುತ್ತೆ ಅನ್ಕೋತೀನಿ. ಇವನ್ ನೀವು ನಾರ್ಮಲ್ ಪಿಜ್ಜಾ ತಿಂದಿರೋರು ಇದನ್ನ ಮಾಡ್ಕೊಂತೀನಿ, ನಿಮ್ಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಖತ್ತಾಗಿತ್ತು. ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.